ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಆ 15 ವರ್ಷ ಗಾಡಿಗಳಿಗೆ FC ಎಷ್ಟೊಂದ್ ಜನ ಮಾಡಿಸ್ಬೇಕು ಅಂತ ಓಡಾಡ್ತಿರ್ತೀರಾ. ಸೊ ಹಾಕ್ತಿರಲ್ಲ ಅಂತ ತುಂಬಾ ಜನ ನಾನ್ ಕೇಳಿರೋದು. ಸೊ ಓಕೆನಾ, ಅದಕ್ಕೆ ನಾನು ರೀಸೆಂಟ್ ನನ್ನ ಗಾಡಿಗೆ FC ಮಾಡಿಸ್ಕೊಂಡಿದ್ದೀನಿ. ಯಾವ ತರ ಮಾಡಿಸಿದ್ದೀನಿ, ಏನೇನ್ ಡಾಕ್ಯುಮೆಂಟೇಶನ್ ಬೇಕು, ಎಷ್ಟು ಖರ್ಚಾಯ್ತು, ಗಾಡಿ ಕಂಡೀಷನ್ ಹೆಂಗಿರ್ಬೇಕು, ಸೊ ಈ ತರ ಎಲ್ಲಾ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಹಾಗಾದ್ರೆ ಏನೇನು FC ಮಾಡಿಸೋದಕ್ಕೆ ಡಾಕ್ಯುಮೆಂಟೇಶನ್ ಬೇಕು ಅಂದ್ಬಿಟ್ಟು ನೋಡೋಣ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ RC ಕಾರ್ಡ್ ಅಲ್ಲಿ ವ್ಯಾಲಿಡಿಟಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್, ಯಾವಾಗ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಡೇಟ್ ಆಗಿರುತ್ತೆ, ಇದು ಎಕ್ಸ್ಪೈರಿ ಡೇಟು. ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಅಪ್ ಟು ನಿಮಗೆ ಎಲ್ಲಿವರೆಗೂ ಇರುತ್ತೆ ಅಂದ್ಬಿಟ್ಟು ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಆದಷ್ಟು FC ಲ್ಯಾಬ್ಸ್ ಆಗದಂಗೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ತಿಂಗಳಿಗೆ ನಿಮಗೆ 500 rupees ಚಾರ್ಜ್ ಮಾಡ್ತಾರೆ. RC ಕಾರ್ಡ್ ಅಲ್ಲಿ ನಿಮ್ಗೆ ನೋಡ್ಬೇಕಾಗಿರೋದು ರಿಜಿಸ್ಟ್ರೇಷನ್ ಅಥಾರಿಟಿ. ಸೊ ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ ರಿಜಿಸ್ಟ್ರೇಷನ್ ಅಥಾರಿಟಿ ಎಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ರೈಟ್ ಸೈಡ್ ಬಾಟಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ ಫಸ್ಟ್, ಯಾವುದು ನಮ್ದು ಬೆಂಗಳೂರು ವೆಸ್ಟ್ RTOದಲ್ಲಿ ಇತ್ತು, ರಾಜಾಜಿನಗರ. ಇದೇ ತರ ನಿಮ್ಮ ರಿಜಿಸ್ಟ್ರೇಷನ್ ಆಧಾರದ ಮೇಲೆ ಎಲ್ಲಿ ಚೆಕ್ ಮಾಡ್ಬೋದು, ಎಲ್ಲಿ RTO ಅಂತ ನಿಮ್ಗೆ ಅಲ್ಲೇ ಮೆನ್ಷನ್ ಆಗಿರುತ್ತೆ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ಹೇಗಿರ್ಬೇಕು ಅಂತ ಅಂದ್ರೆ, ಲೈಕ್ ಕಂಡೀಷನ್ ನೀವು ಮೇಜರ್ ಆಗಿ ಡೆಂಟ್ಸ್ಗಳನ್ನ ಅವಾಯ್ಡ್ ಮಾಡಿರ್ಬೇಕು. ಅಂದ್ರೆ ತುಂಬಾ ಸಣ್ಣ ಪುಟ್ಟ ಓಕೆ, ಅವೆಲ್ಲ ಸಣ್ಣ ಪುಟ್ಟ ಎಲ್ಲ ನಿಮ್ಗೆ ನೋಡಕ್ಕೆ ಹೋಗಲ್ಲ. ಏನಂದ್ರೆ ಲೈಕ್ ಸ್ಕ್ರಾಚಸ್ಗಳು, ಅವೆಲ್ಲ ಮೈನರ್ ಸ್ಕ್ರಾಚಸ್ಗಳು ಏನೂ ಇಲ್ಲ, ಓಕೆನಾ. ಇನ್ನ ಮೇಜರ್ ಆಗಿರೋ ಪ್ರಾಬ್ಲಮ್, ಮೇಜರ್ ಡೆನ್ಸು ಯಾವುದೇ ತರ ಆಗಿರಬಾರ್ದು. ಗಾಡಿಲಿ ಇಂಡಿಕೇಟರ್ ವರ್ಕ್ ಆಗ್ತಿದ್ಯಾ ಅಂತ ನೋಡ್ತಾರೆ. ಸೊ ಲೈಟ್ ವರ್ಕ್ ಆಗ್ತಿದ್ಯಾ ಅಂತ ನೋಡ್ತಾರೆ, ಆ್ಯಂಡ್ ಬ್ರೇಕು. ಸೊ ಇಷ್ಟೇ ಚೆಕ್ ಮಾಡೋದವರು, ಬೇರೆ ಏನು ಚೆಕ್ ಮಾಡಲ್ಲ. ಡೀಲರ್ ಮುಖಾಂತರ ಹೋಗ್ತೀನಿ ಅಂತಂದ್ರೆ ಇಷ್ಟೇ ಚೆಕ್ ಮಾಡೋದು. ಸೊ ಡಿಜಿಟಲ್ ಮುಖಾಂತರ ಚೆಕ್ ಮಾಡ್ತಾರೆ ಅಂತ ತುಂಬಾ ಜನ ಹೇಳಿದ್ರು. ಸೊ ಆ ಥರ ನನಗೇನು ಚೆಕ್ ಮಾಡಲಿಲ್ಲ, ನಾನು ಡೀಲರ್ ಮುಖಾಂತರನೇ ಹೋಗಿದ್ದು. ನಾನು ಕೆಲಸ ಆರಾಮಾಗಿ ಆಯಿತು. ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು, ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಡಾಕ್ಯುಮೆಂಟೇಶನ್ ಏನೇನು ಬೇಕಾಗುತ್ತೆ ಅಂತಂದರೆ, ಕಾರ್ದು ಎಮಿಷನ್ ಟೆಸ್ಟು ಸೊ ಬೇಕಾಗುತ್ತೆ, ಆ್ಯಂಡ್ ಕಾರ್ದು RC ಕಾರ್ಡು ಒರಿಜಿನಲ್ಲು, ಆ್ಯಂಡ್ ಇನ್ನೊಂದು ಏನಂದರೆ ಇನ್ಶೂರೆನ್ಸ್ ಕಾಪಿ. ಇನ್ಶೂರೆನ್ಸ್ ಕಾಪಿ ನಿಮಗೆ ಥರ್ಡ್ ಪಾರ್ಟಿ ಆದರೂ ಓಕೆ, ಇಲ್ಲ ಫಸ್ಟ್ ಪಾರ್ಟಿ ಆಗಿದ್ರು ಓಕೆ, ಯಾವುದಾದ್ರೂ ತೊಂದರೆ ಇಲ್ಲ. ಆ್ಯಂಡ್ ಫಾರ್ಮ್ 28 ಅಂತ ಅಂದ್ಬಿಟ್ಟು ಸಿಗುತ್ತೆ. ಸೊ ನೀವು ಯೂಶುವಲ್ ಆಗಿ ಬುಕ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ RTO ಕಡೆಯಿಂದನೇ ಅವ್ರು ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ನೀವು ಯಾರು ಓನರ್ ಇರ್ತಾರಲ್ಲ, ಓನರ್ಶಿಪ್ ಅವ್ರದ್ದು ಸೈನ್ ಹಾಕಬೇಕು ಆ್ಯಂಡ್ ಫಿಲ್ ಮಾಡಬೇಕಾಗುತ್ತೆ ಫಾರ್ಮ್. ಸೊ ಈ 4 ಡಾಕ್ಯುಮೆಂಟೇಶನ್ ನಿಮ್ಮ ಹತ್ರ ಇದ್ರೆ ಸಾಕು. ಸೊ ಆರಾಮಾಗಿ FC ಅಪ್ಲೈ ಮಾಡ್ಬೋದು. FC ರಿನ್ಯೂ ಚಾರ್ಜ್ ಬಂದು 7,000 ರೂಪಾಯಿ ಮಾಡ್ತಾರೆ. ಸೊ 7,000 ರೂಪಾಯಿ ರಿನ್ಯೂವಲ್ ಚಾರ್ಜ್ ಅಂತ ನಾರ್ಮಲ್ ನಾಮಿನಲ್ ಚಾರ್ಜ್ ಮಾಡ್ತಾರೆ ಅದನ್ನ. ಸೊ ನಿಮ್ದೇನಾರ ಗಾಡಿ ಲ್ಯಾಬ್ಸು ಅಂದರೆ FC ವ್ಯಾಲಿಡಿಟಿ ಡೇಟ್ ಏನಾರ ಜಾಸ್ತಿ ಟೈಮ್ ಮಂತ್ ಬಿಟ್ಕೊಂಡು FC ಮಾಡ್ಸಕ್ಕೆ ಹೋಗ್ತೀರಾ ಅಂತ ಅಂದರೆ ಪರ್ ಮಂತು 500 ರೂಪೀಸ್ ಎಕ್ಸ್ಟ್ರಾ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ನಾನು ಆಲ್ಮೋಸ್ಟು 6 ಮಂತ್ಸ್ ಏನೋ ಆದಮೇಲೆ FC ಮಾಡಿಸೋಕೆ ತಗೊಂಡೋಗಿದ್ದು. ಆಲ್ಮೋಸ್ಟ್ ನನಗೆ ಬಿದ್ದಿದ್ದು 10,363 ರೂಪಾಯಿ. ಸೊ ಆಲ್ಮೋಸ್ಟು 3,300 ರೂಪಾಯಿ ಎಕ್ಸ್ಟ್ರಾ ಪೆನಲ್ಟಿ ನಾನು ಕಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಯಾರಿಗೆಲ್ಲ FC ಹೇಗೆ ಅಪ್ಲೈ ಮಾಡೋದು, ಫಾರ್ಮ್ ಹೇಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಯಾರಿಗಾರು ಬೇಕು ಅಂತ ಅಂದರೆ, ಸೊ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟೇಕ್ ಕೇರ್, ಬೈ.